ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದು HSRP ನಂಬರ್ ಪ್ಲೇಟ್ನ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ HSRP ನಂಬರ್ ಪ್ಲೇಟ್ನ ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ಫೆಬ್ರವರಿ 17ನೇ ತಾರೀಕಿನಂದು ಕೊನೆಯ ದಿನಾಂಕ ಇದೆ. ಸೊ ಅಷ್ಟರೊಳಗಾಗಿ ನೀವು HSRP ನಂಬರ್ ಪ್ಲೇಟ್ನ ಹಾಕಬೇಕು. ಸೊ HSRP ನಂಬರ್ ಪ್ಲೇಟ್ನ ಹಾಕಲಿಲ್ಲ ಅಂತ ಏನಾಗುತ್ತೆ ಅಂತಂದ್ರೆ ನೀವು 1,000 ಮತ್ತು 7,000 ದಂಡವನ್ನು ಕಟ್ಟಬೇಕಾಗುತ್ತೆ. ಮೊದಲನೇ ಬಾರಿಗೆ ನೀವು ಸಿಕ್ಕಾಗ 1,000 ದಂಡವನ್ನು ತಗೋತಾರೆ. ಎರಡನೇ ಬಾರಿಗೆ ನೀವು ಸಿಕ್ಕಾಗ ಏನಿದೆ 7,000 ದಂಡವನ್ನು ತಗೋತೀವಿ ಅಂತ ಸಾರಿಗೆ ಇಲಾಖೆ ಏನಾಗಿದೆ ತಿಳಿಸಿ ಅಂತಲೇ ಹೇಳ್ಬೋದು. ಸೊ ಇದು ಸ್ವಲ್ಪ ಜನಕ್ಕೆ ತೊಂದರೆ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನೂ ಹಲವಾರು ಜನ ಏನಿದೆ ಈ ಒಂದು HSRP ನಂಬರ್ ಪ್ಲೇಟ್ನ ಹಾಕಿಲ್ಲ. ಸೊ ಎಷ್ಟು ಜನ ಹಾಕಿಲ್ಲ ಅಂತ ನಾವು ನೋಡೋದಾದ್ರೆ ಈಗ 1.89 ಕೋಟಿ ಜನಗಳಲ್ಲಿ 30 ಲಕ್ಷ ಜನ ಏನಿದ್ದಾರೆ ಈಗಾಗಲೇ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಿದ್ದಾಗಿರ್ಬೋದು ಅಥವಾ ನಂಬರ್ ಪ್ಲೇಟ್ನ ಹಾಕಿಸ್ಕೊಂಡಿದ್ದಾರೆ. ಇನ್ನು 1.59 ಕೋಟಿ ಜನ ಏನಿದ್ದಾರೆ ಇನ್ನೂ ಕೂಡ ಇದಕ್ಕೆ ಅಪ್ಲೈ ಮಾಡ್ತಾರೆ. ಇನ್ನೂ ಕೂಡ ಇವರು HSRP ನಂಬರ್ ಪ್ಲೇಟ್ನ ಹಾಕಿಲ್ಲ ಅಂತ ಹೇಳ್ಬೋದು. ಸೊ ಇದರಿಂದ ಅವರೆಲ್ಲರೂ ಕೂಡ ಏನು ಮಾಡ್ಬೇಕಪ್ಪ ಅಂದರೆ ಇದೇ 17ನೇ ತಾರೀಕು ಒಳಗಾಗಿ HSRP ನಂಬರ್ ಪ್ಲೇಟ್ನ ಕಡ್ಡಾಯವಾಗಿ ಹಾಕಿಸ್ಕೊಳ್ಬೇಕು. ಒಂದು ವೇಳೆ ನೀವು ಹಾಕಿಸ್ಕೊಳ್ಳಿಲ್ಲ ಅಂತಂದರೆ ನಿಮ್ಮಿಂದ ದಂಡ ವಸೂಲಿ ಮಾಡೋಕ್ಕೆ ಸರ್ಕಾರ ಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಮತ್ತೊಂದು ತೊಂದರೆ ಆಗ್ತಾ ಇದೆ. ಏನಪ್ಪಾ ತೊಂದರೆ ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಹಾಕುವಂಥ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ಇವಾಗ ಒಂದು ತೊಂದರೆ ಉಂಟಾಗ್ತದೆ ಈ HSRP ನಂಬರ್ ಪ್ಲೇಟಲ್ಲಿ. ಸೊ ಇದರಿಂದ ಜನಗಳಿಗೆ ತುಂಬಾ ತೊಂದರೆಯಾಗಿ RTO ಆಫೀಸ್ ತನಕ ಅಲೆದಾಡುವಂಥ ಪರಿಸ್ಥಿತಿ ಬಂದಿದೆ ಅಂತಲೇ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಅದೇ ತಾಂತ್ರಿಕ ದೋಷ ಅಂತಂದ್ರೆ ಸರ್ವರ್ ಡೌನ್ ಆಗುವಂಥ ಪರಿಸ್ಥಿತಿ ಏನಿದೆ HSRP ನಂಬರ್ ಪ್ಲೇಟಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನೀವು ಒಂದು HSRP ನಂಬರ್ ಪ್ಲೇಟ್ನ ಈಗ ಬುಕ್ ಮಾಡೋಕ್ಕೆ ಹೋದಾಗ ಎಲ್ಲವನ್ನ ತಗೊಳುತ್ತೆ. ಲಾಸ್ಟ್ ಕಡೆ ಮಿನಿಟಲ್ಲಿ ನೀವು ಪೇಮೆಂಟನ್ನು ಡನ್ ಮಾಡುವಂಥ ಒಂದು ಆಪ್ಷನ್ ಬಂದಾಗ ಏನಾಗುತ್ತೆ ಸರ್ವರ್ ಡೌನ್ ಆಗಿಬಿಡುತ್ತೆ. ಸೊ ಒಂದು ವೇಳೆ ನೀವು ಡೇಟನ್ನು ಆಯ್ಕೆ ಮಾಡಿರ್ತೀರಾ, ಇನ್ನೇನು ನಿಮ್ಮ ಡೇಟ್ನ ಆಯ್ಕೆ ಮಾಡ್ಕೊಂಡು ಪುನಃ ಪೇಮೆಂಟ್ನ ನೀವು ಓಕೆ ಮಾಡಬೇಕು, ಅಷ್ಟೊಳಗೆ ಸರ್ವರ್ ಡೌನ್ ಆಗುತ್ತೆ. ಈ ರೀತಿ ತೊಂದರೆ ಹಲವು ಜನಗಳಿಗೆ ಆಗ್ತದೆ ಅಂತ ಹೇಳ್ಬೋದು. ಸೊ ಯಾಕಪ್ಪ ಅಂತಂದ್ರೆ ಇವಾಗ ಫೆಬ್ರವರಿ 17 ಒಳಗಾಗಿ ನಾವು ಈ HSRP ನಂಬರ್ ಪ್ಲೇಟ್ನ ಬುಕ್ ಮಾಡಬೇಕನ್ನೋ ಒಂದು ಆತರದಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಜನ ಈ 1.59 ಲಕ್ಷ ಏನಿದ್ದಾರೆ ಇವರೆಲ್ಲರೂ ಏನಿದ್ದಾರೆ ಎಲ್ಲರೂ ಕೂಡ ಒಮ್ಮೆಗೆ ಅಂತಂದ್ರೆ ತುಂಬಾ ಜನರು ಒಮ್ಮೆ ಈ ಒಂದು ವೆಬ್ಸೈಟ್ಗೆ ಹೋದಾಗ ಏನಾಗ್ತಿದೆ ಅದು ಸಕ್ಕದಾಗಿ ಆಗ್ಬಿಟ್ಟು ಹ್ಯಾಂಗ್ ಆಗ್ಬಿಡ್ತಾ ಇದೆ. ಸೊ ಅದರಿಂದ ಏನಾಗಿದೆ ಸರ್ವರ್ ಡೌನ್ ಆಗ್ತದೆ ಅಂತಾನೆ ಹೇಳ್ಬೋದು. ಈ ಇಶ್ಯೂಯಿಂದ ಜನಗಳ ಪರದಾಟ ತುಂಬಾನೇ ಆಗ್ತಿದೆ ಅಂತ ಹೇಳ್ಬೋದು. ಇದರಿಂದ ಜನರು ಏನು ಹೇಳ್ತಿದ್ದಾರೆ ಅಂತ ಅಂದ್ರೆ ನಮಗೆ ಈ ಒಂದು ಸಮಯ ಸಾಕಾಗಲ್ಲ, ನಮಗೆ ಇನ್ನೂ 1 ವರ್ಷದ ಕಾಲ ಅವಕಾಶ ನೀವು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿದಾರಪ್ಪ ಅಂತಂದ್ರೆ ಇನ್ನು ಸ್ವಲ್ಪ ಕಾಲಾವಕಾಶ ಇದೆ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಮುಂದೆ ಹಾಕ್ತೀನಿ ಅಂತ ಅವರು ಇನ್ನೂ ಕೂಡ ಇಲ್ಲೂ ಹೇಳಿಲ್ಲ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಜನರಲ್ಲಿ ಆತಂಕ ಆಗ್ತದೆ. ಏನಪ್ಪಾ ಈ ಫೆಬ್ರವರಿ 17 ಆಗಬೇಕೆ ನಮ್ಮ HSRP ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ನಾವು ದುಡ್ಡನ್ನು ಕಟ್ಟಬೇಕಾಗುತ್ತೆ ಅಂತ ಒಂದು ತೊಂದರೆ ಒಂದು ಟೆನ್ಷನ್ ಅಂತ ಏನಿರುತ್ತೆ ಅದು ಜನಗಳಲ್ಲಿ ತುಂಬಾ ಇದೆ ಅಂತ ಹೇಳ್ಬೋದು. ಸೊ ಅವ್ರದ್ದೇನಪ್ಪ ಅಂತಂದ್ರೆ ನಾವು ಹಿಂದೆ ಏನಾಗಿತ್ತು ಅಂದ್ರೆ ಈಗಾಗಲೇ ನಾವು 7 ಸಲ ಕಾಲಾವಕಾಶನ ಕೊಟ್ಟಿದ್ದೀವಿ ಅಂತ ನಾವು ತಿಳಿಸ್ಕೊಡ್ತಾ ಇದ್ದಾರೆ. ಇವಾಗ ಮೊದಲೇನಾಗಿತ್ತಪ್ಪ ಅಂದ್ರೆ ನವೆಂಬರ್ 17, 2023 ಕಡೆಯ ದಿನಾಂಕ ಆಗಿತ್ತು. ಸೊ ಆ ಕಡೆಯ ದಿನಾಂಕ ಬಂದಾಗ ಅದನ್ನ ಜನಗಳ ಯಾರು ಕೂಡ ಅದನ್ನ ಬುಕ್ ಅನ್ನ ಮಾಡ್ಕೊಳ್ಳದೇ ಇರೋ ಕಾರಣಕ್ಕಾಗಿ ಇದೇ ಫೆಬ್ರವರಿ 2024 17 ಫೆಬ್ರವರಿ 2024 ಅದನ್ನ ಕೊನೆಯ ದಿನಾಂಕವಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಕೆಲವು ಜನಗಳು ಇದರ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಕೊಡ್ಲಿಲ್ಲ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇವಾಗ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನು ತೆಗೆದ ಮೇಲೆ ಏನಾಗ್ತದೆ ಈ ಒಂದು ದಿನಾಂಕ ಸಮೀಪ ಬಂದಾಗ ಏನಾಗ್ತದೆ ಅಂತಂದ್ರೆ ಎಲ್ಲರೂ ಕೂಡ ಇದಕ್ಕೆ HSRP ನಂಬರ್ ಪ್ಲೇಟ್ನ ಬುಕ್ ಮಾಡೋಕ್ಕೆ ಓಡಾಡ್ತಿದ್ದಾರೆ. ಸೊ ಹೀಗಾಗಿ ಏನಾಗ್ತದೆ ಒಮ್ಮೆಲೆ ಸರ್ವರ್ ಡೌನ್ ಆಗಿ ಯಾರ್ದು HSRP ನಂಬರ್ ಪ್ಲೇಟ್ ಸರಿಯಾಗಿ ಬುಕ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಆಗುತ್ತೆ, ಆದರೆ ನೀವು ಒಂದು 10 ರಿಂದ 15 ಬಾರಿ ನೀವು ಟ್ರೈನ ಮಾಡಿದಾಗ ಮಾತ್ರ ಅದು ತಗೋತಾ ಇದೆ ಅಂತ ಹೇಳ್ಬೋದು. ಸೊ ಅಷ್ಟೊಂದು ಸರ್ವರ್ ಡೌನ್ ಆಗಿ ಇದರಲ್ಲಿ ಕಾಣ್ತದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಈಸಿಯಾಗಿ ನೀವು ಯಾವ ರೀತಿ ಬುಕ್ ಅನ್ನ ಮಾಡೋದು ಅಂತ ನಾನು ನಿಮಗೆ ಒಂದು ಮಾತ್ರ ಹೇಳ್ಕೊಡ್ತೀನಿ. ಇದ್ರ ಬಗ್ಗೆ ಬೇಕಾದ್ರೆ ವಿಡಿಯೋ ಕೂಡ ಮಾಡ್ತೇನೆ, ನಾನು ಕಮೆಂಟ್ ಮಾಡಿ ತಿಳಿಸಿ. ಇದೇನಿಲ್ಲ, ಜಸ್ಟ್ ನೀವು ಗೂಗಲ್ಗೆ ಹೋಗ್ಬಿಟ್ಟು ಬುಕ್ ಮೈ HSRP ಅಂತ ಒಂದು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಮೊದಲೇ ಬರುವಂತ ಬುಕ್ ಮೈ HSRP ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅಲ್ಲಿ ಏನಾಗ್ತದೆ ಬುಕ್ ಅಂತ ಕೇಳುತ್ತೆ. ಬುಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಗಾಡಿ ರಿಜಿಸ್ಟರ್ ಯಾವುದಿದೆ, ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ನಿಮ್ಮ ರಿಜಿಸ್ಟರ್ ಯಾವುದೇ ಕರ್ನಾಟಕ ಇದೆಯಾ ಯಾವುದಿದೆ ನೀವು ಅದನ್ನ ಹಾಕ್ಬೋದು. ಮತ್ತೆ ನಿಮ್ಮ ಚೆಸ್ಸಿ ನಂಬರ್, ಇಂಜಿನ್ ನಂಬರ್ ಹಾಕ್ಬೋದು. ಮತ್ತೆ ಕೆಳಗೆ ಬಂದ್ಬಿಟ್ಟು ಒಂದು ಕ್ಯಾಪ್ಚನ್ ಕೊಟ್ಟಿರ್ತಾರೆ, ಕ್ಯಾಪ್ಚನ್ ನೀವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ನಮ್ಮ ನಂಬರ್ನ ಹಾಕಿದ ತಕ್ಷಣ ಅಲ್ಲಿ ಏನಾಗುತ್ತೆ ನಿಮ್ಮ ಒಂದು ನಂಬರ್ಗೆ OTP ಬರುತ್ತೆ. ಆ OTP ಹಾಕಬೇಕು. ಆಮೇಲೆ ನಿಮ್ಮ ಇಮೇಲ್ ಅಡ್ರೆಸ್ ಅನ್ನು ಹಾಕಬೇಕಾಗುತ್ತೆ. ಇಮೇಲ್ ಅಡ್ರೆಸ್ ಹಾಕಿ ನಿಮ್ಮ ಅಡ್ರೆಸ್ ಅನ್ನು ಕೂಡ ಅಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಮೆನ್ಷನ್ ಮಾಡಿದ ತಕ್ಷಣ ಎಲ್ಲವನ್ನ ತಗೊಂಡ ತಕ್ಷಣ ಅದೇನಾಗುತ್ತೆ ಅಂತಂದ್ರೆ ಹೋಮ್ ಡೆಲಿವರಿ ಬೇಕಾ ಅಥವಾ ನಿಮಗೆ ಒಂದು ಡೀಲರ್ಸ್ ಬೇಕಾ ಅಂತ ಅದು ಕೇಳುತ್ತೆ. ಹೋಮ್ ಡೆಲಿವರಿ ಯಾವ ರೀತಿ ಇದೆ ಅಂತಂದ್ರೆ ಅದು ಪಿನ್ ಕೋಡ್ ಅಲ್ಲಿ
ಮೆನ್ಷನ್ ಆಗಿರುತ್ತೆ. ಸೊ ನಿಮ್ಮ ಪಿನ್ ಕೋಡಲ್ಲಿ ಹಾಕಿದರೆ ನಿಮ್ಮ ಪಿನ್ ಕೋಡ್ ತೊಗೊಂಡ್ರೆ ನೀವು ಹೋಮ್ ಡೆಲಿವರಿ ಮಾಡ್ಕೋಬೋದು, ಇಲ್ಲ ನಿಮಗೆ ಹೋಮ್ ಡೆಲಿವರಿ ಏನಿದೆ ಸಿಗೋದಿಲ್ಲ. ಸೊ ನೀವು ಡಿಲೇ ಹತ್ರ ಹೋಗ್ಬಿಟ್ಟು ಅದನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಹೋಗಿ ನೀವು ನಂಬರ್ ಪ್ಲೇಟ್ನ ಹಾಕೋಬೇಕಾಗುತ್ತೆ. ಇದೆಲ್ಲ ಆದಮೇಲೆ ಕೇಳಿದ್ಮೇಲೆ ಏನಾಗುತ್ತೆ, ಲಾಸ್ಟ್ ಪೇಮೆಂಟ್ ಅನ್ನೋ ಆಪ್ಷನ್ನ ಕೇಳುತ್ತೆ. ಸೊ ಇದು ಏನಾಗ್ತದೆ ಅಂತಂದರೆ ನಮಗೆ ನಾವು ಬುಕ್ ಮಾಡಿದಾಗ ತೊಗೊಂಡಿದ್ದು 495 ರೂಪಾಯಿ ಏನಿದೆ ತೊಗೊಂಡಿದ್ದು. ಸೊ ಇವಾಗ ಅಷ್ಟೇ ಇದೆ ಅಂತ ಅನ್ಕೋತೀನಿ. ಅದಾದಮೇಲೆ ಏನಾಗುತ್ತೆ ಅಂತಂದರೆ ಪೇಮೆಂಟ್ ಪ್ರೊಸೆಸಿಂಗ್ ಆದಮೇಲೆ ಎಲ್ಲ ಓಕೆ ಆದಮೇಲೆ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಲೆಟರ್ ಅಂತ ಬರುತ್ತೆ. ಸೊ ಅದರಲ್ಲಿ ನಿಮ್ಮ ಟೈಮಿಂಗ್ ಇರುತ್ತೆ, ಡೇಟ್ ಇರುತ್ತೆ, ಯಾವ ಟೈಮಿಂಗ್ ಆಯ್ಕೆ ಮಾಡ್ಕೊಂಡಿರುತ್ತೆ, ಯಾವ ಡೇಟನ್ನು ಆಯ್ಕೆ ಮಾಡ್ಕೊಂಡಿರುತ್ತೆ ಅದಿರುತ್ತೆ, ಮತ್ತು ನಿಮ್ದೆಲ್ಲ ಡೀಟೇಲ್ಸ್ ಅಲ್ಲಿರುತ್ತೆ. ಆ ಒಂದು ರಸೀದಿನ ತೊಗೊಂಡು ನೀವು ಎಲ್ಲಿ ಬುಕ್ ಮಾಡ್ಕೊಂಡಿರ್ತೀರೋ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ತೋರಿಸಿದ್ರೆ ಅಲ್ಲಿ ಒಂದು ನಿಮ್ಮ ಸಿಹಿನ ತಗೋತಾರೆ, ಮತ್ತು ನಿಮಗೆ ನಂಬರ್ ಪ್ಲೇಟ್ನ ಅಲ್ಲಿ ಒಂದು ಜಸ್ಟ್ 5 ಮಿನಿಟ್ ಒಳಗೆ ನಿಮ್ಮ ನಂಬರ್ ಪ್ಲೇಟನ್ನು ಏನಾಗಿದೆ ಅವರು ನಿಮಗೆ ಹಾಕಿ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ಈ ನಂಬರ್ ಪ್ಲೇಟ್ನ ಬೇಗ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ದಂಡ ಕಟ್ಟಕ್ಕೆ ನೀವು ರೆಡಿ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಬಗ್ಗೆ ಫೆಬ್ರವರಿ 17 ಆದಮೇಲೆ ಗೊತ್ತಾಗುತ್ತೆ ಮುಂದೆ ಹಾಕ್ತಾರಾ ಅಥವಾ ಇಲ್ವಾ ಅನ್ನೋದನ್ನು. ಸೊ ಏನಾದರೂ ಮುಂದೆ ಹಾಕಿದರೆ ಆ ರೀತಿ ಏನಾದರೂ ಒಂದು ಮೆಸೇಜ್ ಬಂದರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.